ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ರಾಮ ಮಂದಿರ ನಿರ್ಮಾಣ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನಿಂದ ಉತ್ತರ ಪ್ರದೇಶದ ಅಯೋಧ್ಯೆ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಸದ್ಯ ಅಯೋಧ್ಯೆ ಅಭಿವೃದ್ಧಿಯು ಮೊದಲ ಮಳೆಯಲ್ಲೇ ಕೊಚ್ಚಿ ಹೋಗಿದೆ. ಅಸಲಿ ಬಣ್ಣ ಬಯಲಾಗಿದೆ. ಬರೋಬ್ಬರಿ 1800 ಕೋಟಿ 1300 ಎಕರೆ ರಾಮಪಥ ಅಭಿವೃದ್ಧಿಗಾಗಿ ಸುರಿಯಲಾಗಿತ್ತು. ಸದ್ಯ ಅಯೋಧ್ಯೆ ಹೆಜ್ಜೆ ಹೆಜ್ಜೆಗೂ ಮೊದಲ ಮಳೆಗೆ ರಸ್ತೆಗಳು ಕುಸಿದು ಹೋಗಿದೆ. ಕಂಡ ಕಡೆಯಲ್ಲಿ ಕುಸಿದ ಹಳ್ಳಗಳನ್ನ ಕಾಣಬಹುದು. ಈಗ ಫೋಟೋಗಳು ವೈರಲ್ ಆಗಿ ಅಯೋಧ್ಯೆ ಅಭಿವೃದ್ಧಿ ಕಾಮಗಾರಿ ಮಟ್ಟವನ್ನ ಪ್ರಶ್ನಿಸಲಾಗ್ತಾ ಇದೆ. ಪ್ರಕರಣದ ಗಂಭೀರತೆ ಅರಿತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸರ್ಕಾರದ 6 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಜಲ ನಿಗಮ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಮೊದಲ ಆಕ್ಷನ್ ತಗೊಂಡಿದ್ದಾರೆ. ಅಯೋಧ್ಯೆ ವಿಕಾಸದ ಅಸಲಿ ಮುಖ ಹೇಗೆ ಕಳಚಿಕೊಂಡಿದೆ ಅನ್ನೋದನ್ನ ನೀವು ನೋಡ್ಲೇಬೇಕು. ಕಳೆದ 4 ದಿನಗಳಿಂದ ಅಯೋಧ್ಯೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅಯೋಧ್ಯೆ ರೈಲ್ವೆ ಸ್ಟೇಷನ್ ನ ಬೌಂಡರಿ ವಾಲ್ ಕುಸಿದಿದೆ. ಇದು ಬರೀ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ರಾಂಪತ್ನಲ್ಲಂತೂ 3 ಸ್ಥಳಗಳಲ್ಲಿ ನೋಡುತ್ತಲೇ ರಸ್ತೆ ಕುಸಿದು ಬಿದ್ದಿದೆ. 6 ಅಡಿಗಳವರೆಗೂ ಹಳ್ಳ ಬಿದ್ದಿರೋ ರಸ್ತೆಗಳನ್ನ ನೋಡಬಹುದು. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಕಾಣಸಿಗ್ತಾ ಇದೆ. ಅಷ್ಟೇ ಯಾಕೆ, ಬರೀ ಮುಂಗಾರು ಮೊದಲ ಮಳೆಗೆ ಈ ರೀತಿಯಾದ್ರೆ ಮುಂದೆ ಹೇಗೆ? ಸಾಮಾನ್ಯವಾಗಿ ಇನ್ನೂ ಭಾರಿ ಮಳೆ ಬರೋದು ಬಾಕಿ ಇದೆ. ಕಳಪೆ ಕಾಮಗಾರಿಗಳು ಸಾಕಷ್ಟಿದೆ. ಆದ್ರೆ ಖುದ್ದು ಪಿಎಂ ಮೋದಿ ಶಿಲಾನ್ಯಾಸ ಮಾಡಿದಂತಹ ಯೋಜನೆಗಳು, ಪಿಎಂ ಪಕ್ಕಾ ನಿಗಾ ಇಟ್ಟ ಕಾಮಗಾರಿಗಳು ಕಳಪೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಬಣ್ಣದ ಲೈಟ್ಗಳು, ಸಾಧನೆಯ ಕಟೌಟ್ ಕಾಣುತ್ತಿದ್ದ ರಸ್ತೆಗಳಲ್ಲಿ ಮಳೆ ನೀರು ಹೋಗೋದಕ್ಕೂ ಕೂಡ ಶೋಲ್ಡರ್ ಡ್ರೈನ್ ಸಹ ಸರಿಯಾಗಿ ಮಾಡಿಲ್ಲ. ಲೋಕೋಪಯೋಗಿ ಇಲಾಖೆ ಸದ್ಯ ಪ್ಯಾಚಪ್ ಕಾರ್ಯ ಶುರು ಮಾಡಿದೆ. ಹಳ್ಳಗಳನ್ನ ತುಂಬುವ ಕಾರ್ಯ ಜೆಸಿಬಿ ಸಹಾಯದಿಂದಲೇ ಮಾಡಲಾಗ್ತಾ ಇದೆ. ವಿಚಿತ್ರ ಅಂದ್ರೆ ಅಯೋಧ್ಯೆ ಮೇಯರ್ ಕಾಮಗಾರಿ ಕಳಪೆ ಎನ್ನದೆ ಭೌಗೋಳಿಕ ಸ್ಥಿತಿ ಬಗ್ಗೆ ಪಾಠ ಮಾಡೋದಕ್ಕೆ ಹೊರಟಿದ್ದಾರೆ. ಅಯೋಧ್ಯೆ ಕೊಂಚ ಎತ್ತರದ ಭೌಗೋಳಿಕ ಸ್ಥಿತಿಯಲ್ಲಿದೆ. ಅಂದ್ರೆ ದೇಗುಲದ ಜಾಗ ಎತ್ತರವಾಗಿದ್ದು ಬೇರೆ ಕಡೆ ತಗ್ಗಿದೆ. ಹೀಗಾಗಿ ನೀರು ತಗ್ಗಿನ ಕಡೆಗೆ ಬರ್ತಾ ಇದೆ. ಪರಿಸ್ಥಿತಿ ನೀರು ನಿಲ್ಲುವಂತೆ ಮಾಡಿದೆ ಅಂತ ಸಮರ್ಥನೆ ಬೇರೆ ಕೊಡ್ತಾರೆ. ಸದ್ಯ ಈ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿ ವಿರೋಧ ಪಕ್ಷಗಳ ದೊಡ್ಡ ಅಸ್ತ್ರವಾಗಿದೆ. ಸಾವಿರಾರು ಕೋಟಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಕಳಪೆ ಕಾಮಗಾರಿ ಆಗಿದೆ ಅಂತ ಆರೋಪದ ಸುರಿಮಳೆ. ರಾಮ ಮಂದಿರ 500 ವರ್ಷಗಳ ಬೇಡಿಕೆ, ಹಾಗೆ ತೆರಿಗೆ ಹಣ ಸರಿಯಾಗಿ ಬಳಕೆ ಆಗದಿರೋದು ಬೇಜವಾಬ್ದಾರಿ. ಭ್ರಷ್ಟಾಚಾರಕ್ಕೆ ಎಡೆ ಮಾಡಿ ಕೊಂಚ ಯಾಮಾರಿದ್ರೆ ಯೋಗಿ ಸರ್ಕಾರದ ಎಲ್ಲ ಅಭಿವೃದ್ಧಿ ಸನ್ಮಾನ ಬದಲು ಅವಮಾನವನ್ನ ಎದುರಿಸಬೇಕಾಗ್ತದೆ. ಆದ್ರೆ ಯೋಗಿ ಆದಿತ್ಯನಾಥ್ ಅಷ್ಟಕ್ಕೆ ಬಿಡೋದಿಲ್ಲ. ಅವರು ಎಲ್ಲದರ ಮೇಲೆ ಕೂಡ ಕಟ್ಟುನಿಟ್ಟಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಂತಹ ಮುಖ್ಯಮಂತ್ರಿ. ಹೀಗಾಗಿಯೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದರ ಮೂಲಕ ಕಳಪೆ ಕಾಮಗಾರಿ ಮಾಡುವಂತವರಿಗೆ ಕಟ್ಟೆಚ್ಚರವನ್ನ ಕೊಟ್ಟಿದ್ದಾರೆ. ಅದೇನೇ ಇದ್ರೂ ಕೂಡ ಸರ್ಕಾರ ಯೋಜನೆಗಳನ್ನ ಮಾಡುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಹಣ ಬಿಡುಗಡೆ ಮಾಡುತ್ತೆ, ಹಾಗೂ ಅದನ್ನ ಎಕ್ಸಿಕ್ಯೂಟ್ ಆಗುವುದು ಕೂಡ ಉತ್ತಮ ಗುಣಮಟ್ಟದಲ್ಲಿ ಎಕ್ಸಿಕ್ಯೂಟ್ ಆಗುವಂತೆ ಕೂಡ ನಿಗಾ ವಹಿಸಬೇಕಾಗ್ತದೆ. ಆದ್ರೆ ಎಲ್ಲೋ ಒಂದು ಕಡೆ ಇದರಲ್ಲಿ ಯೋಗಿ ಸರ್ಕಾರ ಎಡವಿತ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಇದ್ದೇ ಇದೆ. ಅದೇನೇ ಇದ್ರೂ ಕೂಡ ಯೋಗಿ ಆದಿತ್ಯನಾಥ್ ಇದಕ್ಕೆ ತಕ್ಕ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಮತ್ತು ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ನಮಸ್ಕಾರ. ಕೂತಲ್ಲೇ ಕಾಸು ಮಾಡಬೇಕಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ? ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್. ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ. 3 ಮಂತ್ಸ್ ಕಂಪನಿಗಳ ರಿಸಲ್ಟ್, ಕ್ರೆಡಿಟ್, ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ. ಟೆಕ್ನಿಕಲ್ ಮಾಹಿತಿ, ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ. ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ? ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೇಲ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ. ಷೇರು ಪರ್ಚೇಸ್, ಫ್ಯೂಚರ್ ಆಪ್ಷನ್ಸ್, ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್. ಇನ್ಯಾಕೆ ತಡ, ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ. ನಿಮಗೆ ಬಿಟ್ಟಿ ಅಡ್ವೈಸ್. ಫುಲ್ ಫ್ರೀ ಅಡ್ವೈಸ್.